ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಂತಹ ಭೀಕರ ಹತ್ಯೆ ಇದು. ಮೂವರನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವಕ ಪ್ರಶಾಂತ್. ಮನೆಯ ಬಾಗಿಲಲ್ಲಿಯೇ ತಾಯಿ ಅಜ್ಜಿಯನ್ನ ಕೊಂದಿದ್ದಾನೆ ಪಾಪಿ. ಈಗ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಮರ್ಡರ್ಗೆ ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕಿದೆ. ಒಂದು ಕುಟುಂಬದಲ್ಲಿ ಮೂವರನ್ನ ಹತ್ಯೆಗೈದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹದ್ದು ಏನಾಗಿತ್ತು ಅನ್ನೋದು ಗೊತ್ತಾಗಬೇಕಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಬಾಡಿಗೆ ಮನೆಯಲ್ಲಿದ್ರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನರಸಿಂಹಮೂರ್ತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈತ ಮೂವರನ್ನ ಹತ್ಯೆಗೈದು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಓನರ್ ಬಂದು ಈತನನ್ನ ಲಾಕ್ ಮಾಡಿದ್ರು, ಪಾಪ ಪ್ರಾಯಶ್ಚಿತ್ತಕ್ಕಂತೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಹೆದರ್ಕೊಂಡು ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ನ ಅಂತ ಹೇಳಿ ಬಹುತೇಕ ಅದೇ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿದೆ. ಕಾರಣ ಈತ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತಹ ನೆಸೆಸಿಟಿ ಏನಿತ್ತು, ಈತ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಲ್ಲ ಅಂದಂತಹ ಪಕ್ಷದಲ್ಲಿ ಸಹಜವಾಗಿ ಪೊಲೀಸರಿಗೆ ಈತ ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ದ ಅಂತೇಳಿ ಆರೋಪಿಯಿಂದ ವಿವರವನ್ನ, ಆ ಕೊಲೆ ಹಿಂದಿನ ಕಾರಣವನ್ನ ಬಾಯ್ಬಿಡಿಸ್ತಕ್ಕಂತಹ ಸಾಧ್ಯತೆ ಇತ್ತು. ಆದ್ರೆ ಈತ ಕೂಡ ಹೆದರಿ ಮೊದಲು ಕೊಲೆಯನ್ನ ಮಾಡಿದಾನೆ. ಅದಾದ ಬಳಿಕ ಈತ ಕೂಡ ಹೆದರ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಒಂದು ಆತನನ್ನ ಬಿಟ್ಟು ಬಿದ್ರೆ, ಅಂದ್ರೆ ಸ್ಥಳೀಯರು ಮತ್ತೆ ಅಲ್ಲಿನ ಮಾಲೀಕರು ಆತನನ್ನ ಹೊರ ಹೋಗೋದಕ್ಕೆ ಬಿಟ್ಟಿದ್ರೆ ಈತ ಕೂಡ ತಪ್ಪಿಸ್ಕೊಳ್ತಿದ್ದ. ಈತನನ್ನ ಕೂಡ ಹಿಡಿಯೋದಕ್ಕೆ ಒಂದಷ್ಟು ದಿನಗಳು ಬೇಕಾಗಬಹುದು. ಆದ್ರೆ ಇದೀಗ ಆತ ಕೂಡ ಮನೆಯ ಒಳಗೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಪ್ರಶಾಂತ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾನೆ. ಬೆಳಗ್ಗೆ ಅವರ ತಂದೆ ಕೆಲ್ಸಕ್ಕೆ ಹೋಗಿದ್ದಾರೆ. ಈತನಿಗೂ ಕೂಡ ಒಂದು 35-40 ವರ್ಷದ ಹತ್ರ ಇದೆ. ಈತ ಇದು ಯಾಕೆ ಕೆಲ್ಸಕ್ಕೆ ಹೋಗಿರ್ಲಿಲ್ವೋ ಗೊತ್ತಿಲ್ಲ. ಏಕಾಏಕಿ ಒಂದು ಅರ್ಧ ಗಂಟೆ ಹಿಂದೆ, ಸುಮಾರು 9 ಕಾಲು ಗಂಟೆ ಸಮಯಕ್ಕೆ ತನ್ನ ತಾಯಿ ಮತ್ತೆ ಅಜ್ಜಿಯನ್ನ ಮಚ್ಚಿನಿಂದ ಬರ್ಬರವಾಗಿ ಕೊಚ್ಚಿದ್ದಾನೆ. ಸಿಕ್ಕ ಕಡೆ ಕೊಚ್ಚಿದ್ದಾನೆ. ವಯಸ್ಸಾದಂತವ್ರು ಈತನಿಗೆ, ವಯಸ್ಸಿನ ಹುಡುಗನಿಗೆ ಪ್ರತಿರೋಧವನ್ನ ತೋರೋದಕ್ಕೆ ಸಾಧ್ಯವಾ? ಅವರು ಅಲ್ಲೇ ಆ ನೆತ್ತರು ಚೆಲ್ಲಿ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ಮನೆಯ ಹಾಲದು, ಅಂದ್ರೆ ಮನೆಗೆ ಎಂಟ್ರಿ ಕೊಡ್ತಿದ್ದಂತಹ ಮೈನ್ ಡೋರ್ ಏನಿದೆ, ಅಲ್ಲೇ ಅವರಿಬ್ಬರನ್ನ ಕೊಚ್ಚಿ ಕೊಲೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಅದಾದ ಬಳಿಕ ಅವರ ಮಾವನ್ನ, ರೂಮ್ ನಲ್ಲಿದ್ದಂತಹ ಮಾವನನ್ನು ಕೂಡ ಕೊಚ್ಚಿ ಕೊಲೆ ಮಾಡುವಂತಹ ಕೆಲಸವನ್ನ ಈ ನೀಚ ಮಾಡಿದ್ದಾನೆ. ಅದಾದ ಬಳಿಕ ತಪ್ಪಿಸ್ಕೊಳ್ತಿದ್ದಂತಹ ಈತನನ್ನ ಹಿಡಿದು ರೂಮ್ಗೆ ಕೆಲಸವನ್ನ ಮನೆ ಮಾಲೀಕರು ಮತ್ತೆ ಸ್ಥಳೀಯರು ಮಾಡಿದ್ರು. ಕಾರಣ ತಪ್ಪಿಸ್ಕೊಂಡು ಓಡೋಗ್ತಾನೆ. ಸರಿ, ಈ ರೀತಿಯಾಗಿ ಮೂವರನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ, ಆತನನ್ನ ಹಿಡಿದು ರೂಮ್ ಒಳಗೆ ಹಾಕಿದೀವಿ ಅಂತೇಳಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸುವಂತಹ ಕೆಲಸವನ್ನ ಸ್ಥಳೀಯರು ಮಾಡಿದ್ದಾರೆ. ಆದ್ರೆ ಪೊಲೀಸರು ಬರುವಷ್ಟರಲ್ಲಿ ಆತ ಕೂಡ ರೂಮ್ನ ಒಳಭಾಗದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಪೊಲೀಸರು ಇದೀಗ FSL ಟೀಮ್ ಮತ್ತೆ ಸೋಕೋ ಟೀಮ್ ಅನ್ನ ಸ್ಥಳಕ್ಕೆ ಕರೆಸ್ತಿದ್ದಾರೆ. ಅದಾದ ಬಳಿಕ ಅವರ ತಂದೆಯನ್ನ ಬರೋದಕ್ಕೆ ಹೇಳಿದ್ದಾರೆ. ಅವರ ಸಮ್ಮುಖದಲ್ಲಿ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಅವರ ತಂದೆಯಿಂದ, ಸ್ಥಳೀಯರಿಂದ ಒಂದಷ್ಟು ಮಾಹಿತಿಯನ್ನ ಪಡಿಬೇಕು. ಕಾರಣ, ಯಾವ ಕಾರಣಕ್ಕೋಸ್ಕರ ಈತ ಕೊಲೆಯನ್ನ ಮಾಡ್ದ ಅಂತೇಳಿ. ಯಾಕಂತ ಹೇಳಿದ್ರೆ ಮೂವರನ್ನ ಕೊಲೆ ಮಾಡುವಂತಹದ್ದೇನಿತ್ತು, ಅವ್ರ ಅಜ್ಜಿ ಈತನಿಗೆ ಏನ್ ಮಾಡಿದ್ಲು ಜೀವನದಲ್ಲಿ, ಅವ್ರ ತಾಯಿ ಏನ್ ಮಾಡಿದ್ಲು, ಅವ್ರ ಮಾವ ಏನ್ ಮಾಡಿದ್ರು, ಏಕಾಏಕಿ ಸುಮ್ಮನೆ ಈ ರೀತಿಯಾಗಿ ಕೊಲೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಯಾವ ಮಟ್ಟಿಗಿತ್ತು, ಇದೆಲ್ಲವೂ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕು. ಮತ್ತೆ ಈತನಿಗೂ ಕೂಡ ಸಹಜವಾಗಿ ವಯಸ್ಸಾದಂತೆ ಕಾಣಿಸ್ತಿದೆ. ಮದ್ವೆ ಆಗಿತ್ತಾ, ಈತನಿಗೆ ಹೆಂಡತಿ ಮಕ್ಕಳಿದ್ರ, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡದ, ಅಷ್ಟು ವಿಚಾರ ಏನಾದ್ರೂ ಇತ್ತ, ಇದೆಲ್ಲವೂ ಕೂಡ ಅವರ ತಂದೆಯ ವಿಚಾರಣೆಯಿಂದ ಮಾಹಿತಿ ಇನ್ನಷ್ಟೇ ಹೊರಗೆ ಬರಬೇಕಿದೆ. ನರಸಿಂಹಮೂರ್ತಿ, ಕೋಪದ ಕೈಗೆ ಬುದ್ಧಿ ಕೊಟ್ಟಂತೂ ಆಗಿರುವಂತಹ ಕೃತ್ಯ ಇದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಮೂವರನ್ನ ಹತ್ಯೆಗೈದಿರುವಂಥದ್ದು, ಮೂವರನ್ನ ಹತ್ಯೆಗೈಬೇಕು ಅಂದ್ರೆ ಆತನಿಗೆ ಮಾರಕಾಸ್ತ್ರವೂ ಕೂಡ ಬೇಕಾಗುತ್ತೆ. ಇದೊಂದು ತುಂಬಾ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತಹ ಹತ್ಯೆನಾ ಅನ್ನುವಂತಹ ಅನುಮಾನ ಕೂಡ ಬರ್ತಾ ಇದೆ. ಬಟ್ ಪೊಲೀಸರ ಇನ್ವೆಸ್ಟಿಗೇಷನ್ ಈಗ ಹೇಗೆ ಸಾಗ್ತಾ ಇದೆ? ಸುತ್ತಮುತ್ತಲಿನ ಜನ ಏನ್ ಹೇಳ್ತಿದ್ದಾರೆ? ಕುಟುಂಬದಲ್ಲಿ ಏನಾದ್ರೂ ಆಗಾಗ ಜಗಳ ಆಗ್ತಾ ಇತ್ತಂತ, ಏನ್ ಕತೆ? ಅದು ಇನ್ನಷ್ಟೇ ಸ್ಥಳೀಯರಿಂದ ಮಾಹಿತಿ ಲಭ್ಯವಾಗಬೇಕಿದೆ ಯಾಕಂತ ಹೇಳಿದ್ರೆ ಇವರು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಅನ್ನೋದು ಗೊತ್ತಾಗ್ತಿದೆ. ಕಾರಣ, ಇವರು ಆ ಕೊಟ್ಟಿಗೆಪಾಳ್ಯದ ದೇವಸ್ಥಾನದ ಒಂದರ ಬಳಿ ಬಾಡಿಗೆ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಅದಾದ ಬಳಿಕ ತಂದೆ ಒಂದು ಕೆಲಸಕ್ಕೆ ಹೋಗ್ತಿದ್ರು, ತಾಯಿ ಮತ್ತೆ ಅಜ್ಜಿ ಇದ್ರು. ತಾಯಿ ಎಲ್ಲೂ ಕೂಡ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಈತ ಕೂಡ ಎಲ್ಲ ಬೇರೆ ಕಡೆ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಏಕಾಏಕಿ ಇವತ್ತು ಈ ರೀತಿಯಾದಂತಹ ಕೃತ್ಯವನ್ನ ಈತ ಎಸಗಿದ್ದಾನೆ. ಒಂದು, ಏಕಾಏಕಿ ಈತ ಹೊರಗಿನಿಂದ ಮಚ್ಚನ್ನ ತೆಗೆದುಕೊಂಡು ಬಂದು ಕೊಚ್ಚಿ ಕೊಲೆಯನ್ನ ಮಾಡಿದ್ದಾನೆ. ತಂದೆ ಇರ್ಲಿಲ್ಲ. ಈ ಒಂದು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ತಂದೆ ಮನೆಯಲ್ಲಿ ಇರ್ಲಿಲ್ಲ. ಅಟ್ಲೀಸ್ಟ್ ತಂದೆ ಇದ್ದಿದ್ರೆ ಅಟ್ಲೀಸ್ಟ್ ಪ್ರತಿರೋಧವನ್ನ ತೋರ್ತಿದ್ರು ಏನೋ. ಏಕಾಏಕಿ ತಾಯಿ ಮತ್ತೆ ಅಜ್ಜಿಯನ್ನ ಕೊಲೆ ಮಾಡಿದ್ದಾನೆ. ಅದಾದ ಬಳಿಕ ಆತ ಕೂಡ ಮಾವನನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮೂವರ ಕೊಲೆಯ ಬಳಿಕ ಆತ ಕೂಡ ರೂಮ್ ನಲ್ಲಿ ಕುಡಿ ಹಾಕಿದ್ರಿಂದ ಆತ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಕಾರಣ, ಇನ್ನು ಸಮಾಜ ಮತ್ತು ಪೊಲೀಸರು ನನ್ನನ್ನ ಬಿಡೋದಿಲ್ಲ ಅನ್ನೋ ಒಂದು ಭಯದಿಂದ, ಅಂಜಿಕೆಯಿಂದ ಆತ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಇದೀಗ ಪೊಲೀಸರು ಸ್ಥಳಕ್ಕೆ ಹೋಗಿದ್ದಾರೆ, ಅವರ ತಂದೆಯನ್ನ ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ಇದೀಗ ಘಟನಾ ಸ್ಥಳದಲ್ಲಿ ಇರುವಂತಹ ಈತ ಕೃತ್ಯಕ್ಕೆ ಬಳಸಿದಂತಹ ಮಚ್ಚು ಇವೆಲ್ಲವನ್ನ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಸ್ಥಳಕ್ಕೆ
ಸೋಕೋ ಟೀಮು ಅದರ ಜೊತೆಗೆ FSL ಟೀಮ್ ಅನ್ನ ಕರೆಸಿದ್ದಾರೆ. ಮತ್ತೆ ಸ್ಥಳೀಯರಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಚ್ಚಿ ಕೊಲೆಯನ್ನ ಮಾಡಿದ್ರು, ಎಷ್ಟು ವರ್ಷದಿಂದ ಇಲ್ಲಿ ಉಳ್ಕೊಂಡಿದ್ರು, ಇಂಟೆನ್ಷನ್ ಏನಿತ್ತು, ಈ ಒಂದು ಯಾವ ದುರುದ್ದೇಶದಿಂದ ಕೊಲೆಯನ್ನ ಮಾಡಿದ, ಹೀಗೆ ನಾನಾ ಆಯಾಮಗಳಲ್ಲಿ ಪೊಲೀಸರು ಇದೀಗ ಸ್ಥಳೀಯರಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಕುಟುಂಬದಲ್ಲಿಯೇ ಮೂವರನ್ನ ಹತ್ಯೆಗೈದು ತಾನೂ ಕೂಡ ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆಡಿ ಬೆಳೆಸಿದಂತಹ ಅಜ್ಜಿ, ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಾಯಿ, ಕಷ್ಟ ಕಾಲದಲ್ಲಿ ಹೆಗಲು ಕೊಡ್ತಾ ಇದ್ದಂತಹ ಮಾವ, ಮೂವರ ಕಥೆಯನ್ನು ಮುಗಿಸಿ ಓನರ್ ಕೈಯಲ್ಲಿ ತಗಲಾಕೊಂಡಿದ್ದ. ಇನ್ನೇನು ಓಡ್ ಹೋಗ್ತಾನೆ ಅನ್ನುವಂತಹ ಸಂದರ್ಭದಲ್ಲಿ ಓನರ್ ರೂಮ್ನಲ್ಲಿ ಕೂಡಿ ಹಾಕುವಂತಹ ಕೆಲಸ ಮಾಡಿದರು. ಇನ್ನೇನು ಪೊಲೀಸು, ಕೋರ್ಟು, ಕೇಸು ಅಂಥೇಳಿ ಲಾಕ್ ಮಾಡಿಬಿಡ್ತಾರೆ ಅಂಥೇಳಿ ಪ್ಯಾನಿಕ್ ಮೂಡಿಗೆ ಜಾರಿದಂತಹ ಪ್ರಶಾಂತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಉತ್ತರ ಸಿಗಬೇಕಿದೆ.